ಸೃಷ್ಟಿಯನ್ನು ನೋಡಿ. ಹೊಸ ವೃಕ್ಷಕ್ಕೆ ಜನ್ಮ ನೀಡುವ ಬೀಜಗಳ ಸುತ್ತ ಮುತ್ತ ದೇವರು ಹೂವಿನ ದಳಗಳನ್ನು ನಿರ್ಮಿಸಿದ್ದಾನೆ. ಅವುಗಳನ್ನು ಬಣ್ಣ ಸುಗಂಧದಿಂದ ತುಂಬಿದ್ದಾನೆ. ಎಲ್ಲಿ ಭವಿಷ್ಯದ ಜನ್ಮವಾಗುತ್ತದೆಯೋ ಅಲ್ಲಿ ಕೇವಲ ಸುಂದರತೆ, ಕೇವಲ ಸುಖ, ಸಂತೋಷ ಹಾಗೂ ಗೌರವಗಳು ದೊರೆಯುವುದು ಅವಶ್ಯಕವಲ್ಲವೇ? ಆದರೆ ಸಮಾಜ ಸ್ತ್ರೀಯರಿಗೆ ದುಃಖ ನೀಡಿ ಇಡೀ ಭವಿಷ್ಯವನ್ನು ದುಃಖದಿಂದ ತುಂಬಿಬಿಡುತ್ತದೆ. ಅಪಮಾನ, ಶೋಷಣೆ, ನೋವು, ಈ ಎಲ್ಲದರ ಬೇಗೆಯಲ್ಲಿ ಸ್ತ್ರೀಯರು ಸ್ವಸ್ಥ ಹಾಗೂ ಸುಖಿಯಾದ ಸಂತಾನಕ್ಕೆ ಜನ್ಮ ನೀಡಲು ಹೇಗೆ ಸಾಧ್ಯ? ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು. ನೀವೇ ಯೋಚಿಸಿ ನೋಡಿ, ಪದೇ ಪದೇ ಯೋಚಿಸಿ ನೋಡಿ.